ಸೊ ಹೆಲೋ ಮಕ್ಕಳೇ, ಇವತ್ತಿನ ಕ್ವೆಶನಲ್ಲಿ ಇಫ್ ಪಿ ಈಕ್ವಲ್ಸ್ ಟು ಮ್ಯಾಟ್ರಿಕ್ಸ್ ಇದೆ 1 ಆಲ್ಫಾ 3 1 3 3 2 4 4 ಇದು 3x3 ಮ್ಯಾಟ್ರಿಕ್ಸ್ is the adjoint of 3x3 matrix A and determinant of 4, then alpha value is alpha equals to ಕೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಎ ಒಂದು ಮ್ಯಾಟ್ರಿಕ್ಸ್ ಇದೆ, ಅದು ಅಡ್ಜಾಯಿಂಟ್ ಎಲ್ಲ ತೆಗೆದ ನಂತರ ಒಂದು ಪಿ ಮ್ಯಾಟ್ರಿಕ್ಸ್ ಬಂದಿದೆ. ಪಿ ಮ್ಯಾಟ್ರಿಕ್ಸ್ನಲ್ಲಿರೋದು ಒಂದು ಅಲ್ಫಾ ಇದೆ, ಓಕೆನಾ. ಒಂದು ಅಲ್ಫಾ ಇದೆ, ಅಲ್ಫಾದ ವ್ಯಾಲ್ಯೂ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಅದಕ್ಕೋಸ್ಕರ ಮತ್ತು ಎದ ಡಿಟರ್ಮಿನೆಂಟ್ ಕೊಟ್ಟಿದ್ದಾರೆ. ಒಂದು ಫಾರ್ಮುಲಾ ಇದೆ, ಅಡ್ಜಾಯಿಂಟ್ ಇದೆ, 12th ಸ್ಟ್ಯಾಂಡರ್ಡ್ ಒಂದು ಬುಕ್ನಲ್ಲಿ ಫಾರ್ಮುಲಾ ಇದೆ. ಇದಿದೆ ಫಾರ್ಮುಲಾ, ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ ಆಫ್ ಎ n⁻⁻1. ಎನ್ ಅಂದರೆ ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್, ಓಕೆನಾ. ಇಲ್ಲಿ ಅದೇ ಫಾರ್ಮುಲಾ ಯೂಸ್ ಮಾಡ್ತೀನಿ. ಅಡ್ಜಾಯಿಂಟ್ ಆಫ್ ಎ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ ಆಫ್ ಎ n-1. ಇದು ಇದೆ 4⁻3-1 ಆಗುತ್ತೆ, ಯಾಕಂದರೆ 3 ಆರ್ಡರ್ ಇದೆ ಇಲ್ಲಿ, ಓಕೆನಾ. ಇಲ್ಲೇ ಡಿಟರ್ಮಿನೆಂಟ್ ತೆಗಿಬೇಕಿದೆ, ಅಡ್ಜಾಯಿಂಟಿಂದ ಡಿಟರ್ಮಿನೆಂಟ್ ತೆಗಿಬೇಕು. ಪಿ ಇಸ್ ದ ಮ್ಯಾಟ್ರಿಕ್ಸ್ ವಿಚ್ ಇಸ್ ಡಿರೈವ್ಡ್ ಫ್ರಮ್ ದ ಟೇಕಿಂಗ್ ಅಡ್ಜಾಯಿಂಟ್ ಆಫ್ ದ ಮ್ಯಾಟ್ರಿಕ್ಸ್ ಎ. ಒಂದು ಮ್ಯಾಟ್ರಿಕ್ಸ್ ಎ ಇದೆ, ಅದು ಅಡ್ಜಾಯಿಂಟ್ ತೆಗೆದ ನಂತರ ಪಿ ಮ್ಯಾಟ್ರಿಕ್ಸ್ ಸಿಕ್ಕಿದೆ. ಇವಾಗ ಪಿ ಮ್ಯಾಟ್ರಿಕ್ಸಿಂದ ಡಿಟರ್ಮಿನೆಂಟ್ ತೆಗೆಯೋಣ. 1 ಡಿಟರ್ಮಿನೆಂಟ್ ತೆಗೆಯೋದು ತುಂಬ ಈಸಿ. 3 × 4 12 -12 ಮೈನಸ್ ಆಲ್ಫಾ 4 6 ಪ್ಲಸ್ 3. ನಾ ಈ ರೋ ಅಲಾಂಗ್ ಡಿಟರ್ಮಿನೆಂಟ್ನ ಸಾಲ್ವ್ ಮಾಡ್ತಿದ್ದೀನಿ. 4 - 6 ಇದಾಗುತ್ತೆ 0, ಯಾಕಂದರೆ 12 - 12 0 ಮೈನಸ್ ಆಲ್ಫಾ ಇದು -2 ಆಗುತ್ತೆ. ನಂತರ ಪ್ಲಸ್ 3 × -2 ಇಲ್ಲಾಗುತ್ತೆ 4². ಸೊ ಇದು ಪ್ಲಸ್ ಆಗಿ 2 ಆಲ್ಫಾ ಆಗುತ್ತೆ. -6 = 16. ಇಲ್ಲೇನಾಗುತ್ತೆ 2a = 16 + 6. alpha equals to 2 alpha equals to 22. So alpha equals to 22 divided by 2, alpha equals to 11 ಆಗುತ್ತೆ. ಸೊ 11 ಲಾಸ್ಟ್ ಆನ್ಸರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್.